ಕನ್ನಡ ಶೀಘ್ರಲಿಪಿ 150 ಅಕ್ಷರಗಳ ವೇಗ. ಅಭ್ಯಾಸ 39. ಮಾನ್ಯ ಸಭಾಧ್ಯಕ್ಷರೇ, ಶಿಕ್ಷಣ ಇಲಾಖೆಯ ಬೇಡಿಕೆಯ ಮೇಲೆ ಕೆಲವು ಮಾತುಗಳನ್ನು ಹೇಳಬೇಕೆಂದು ನಾನು ಇಷ್ಟಪಡುತ್ತೇನೆ. ನಮ್ಮ ಸರ್ಕಾರ ಶಿಕ್ಷಣ ಇಲಾಖೆಗೆ ಖರ್ಚು ಮಾಡುವಷ್ಟು ಹಣ ಬೇರೆ ಯಾವ ಇಲಾಖೆಗೂ ಖರ್ಚು ಮಾಡುತ್ತಿಲ್ಲ. ಆದರೆ ಆ ಹಣ ಸಮರ್ಪಕವಾಗಿ ಖರ್ಚಾಗುತ್ತಿಲ್ಲ. ಇವತ್ತಿನ ದಿವಸ ಈ ಇಲಾಖೆಯಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸಿದ್ದೇವೆಂದು ಶಿಕ್ಷಣ ಮಂತ್ರಿಗಳು ಇಲಾಖೆಯ ಬೇಡಿಕೆಯನ್ನು ಮಂಡಿಸುತ್ತಾ ಹೇಳಿದರು. ಆದರೆ ಈ ಮಾತು ಸತ್ಯಕ್ಕೆ ದೂರವಾದುದು. ಅನೇಕ ಖಾಸಗಿ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳನ್ನು ಶಾಲೆಗೆ ಸೇರಿಸಿಕೊಳ್ಳುವ ಸಮಯದಲ್ಲಿ ಸಾವಿರಾರು ರೂಪಾಯಿ ವಂತಿಕೆ ರೂಪದಲ್ಲಿ ವಸೂಲು ಮಾಡುವುದು ಮತ್ತು ಸಂದರ್ಶನ ಮಾಡುವ ನೆಪದಲ್ಲಿ ಪೋಷಕರ ಆರ್ಥಿಕ ಸ್ಥಿತಿಗತಿಗಳನ್ನು ವಿಚಾರಿಸಿ ಮಕ್ಕಳಿಗೆ ಪ್ರವೇಶ ನೀಡುವುದು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗುತ್ತಿದೆ. ಖಾಸಗಿ ಶಾಲೆಗಳು ಇನ್ನು ಮುಂದೆ ಈ ರೀತಿ ಹಣ ಸಂಗ್ರಹ ಮಾಡದಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತದೆಂದು ಮಾನ್ಯ ಮಂತ್ರಿಗಳು ಕಳೆದ 4-5 ವರ್ಷಗಳಿಂದ ಭರವಸೆ ಕೊಡುತ್ತಿದ್ದರು. ಈ ಅನಿಷ್ಟ ಪದ್ಧತಿ ಮುಂದುವರಿಯುತ್ತಲೇ ಇದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಹೋದರೆ ಸಾರ್ವಜನಿಕರು ಹೋರಾಟಕ್ಕೆ ಇಳಿಯುವುದರಲ್ಲಿ ಸಂಶಯವಿಲ್ಲ. ಜನರು ಬೀದಿಗೆ ಇಳಿದರೆ ಕಾನೂನು ಸುವ್ಯವಸ್ಥೆ ಅಲ್ಲೋಲ ಕಲ್ಲೋಲವಾಗಿ ರಾಜ್ಯದಲ್ಲಿ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಮಾನ್ಯರೇ, ಈಗ ಹೊಸದಾಗಿ ಪ್ರಾರಂಭವಾಗಿರುವ ನಮ್ಮ ಅಂಗಡಿಗೆ ನಿಮ್ಮ ಕಂಪನಿಯಿಂದ ಉತ್ತಮವಾದ ಮತ್ತು ಸುವಾಸನೆಯುಳ್ಳ ವಿವಿಧ ನಮೂನೆಯ ಅಗರಬತ್ತಿಗಳು ಮಾರಾಟಕ್ಕೆ ಬೇಕಾಗಿರುತ್ತದೆ. ಕಾರಣ, ಗ್ರಾಹಕರಿಂದ ಪದೇ ಪದೇ ಹೊಸ ಅಗರಬತ್ತಿಗಳಿಗೆ ಬೇಡಿಕೆಗಳು ಬರುತ್ತಾ ಇದೆ. ಆದ ಕಾರಣ ತಾವುಗಳು ತಮ್ಮ ಅಗರಬತ್ತಿಯ ದರಪಟ್ಟಿಯನ್ನು ನಮಗೆ ಕಳುಹಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಜೊತೆಗೆ ದರಪಟ್ಟಿಯ ಮಾರಾಟದ ಮೇಲೆ ಎಷ್ಟು ಸೋಡಿಯನ್ನು ಬಿಡುತ್ತೀರೆಂದು ತಿಳಿಸಬೇಕು ಹಾಗೂ ಹಣ ಪಾವತಿಯ ನಿಯಮ ಮತ್ತು ಸಾಮಗ್ರಿಗಳ ಸರಬರಾಜಿನ ಬಗ್ಗೆಯೂ ತಿಳಿಸಬೇಕು. ನಮಗೆ ನಿಮ್ಮ ಕಂಪನಿಯಿಂದ ಸುಗಂಧಿತ ಸೋಪುಗಳು ಮಾರಾಟಕ್ಕೆ ಬೇಕಾಗಿದೆ. ಆದ ಕಾರಣ ಇದರ ಕಡೆಗೆ ತಾವು ಹೆಚ್ಚು ಗಮನ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಮತ್ತು ತಾವುಗಳು ಬೆಲೆಗಳ ಪಟ್ಟಿಯನ್ನು ಕಳುಹಿಸಿಕೊಡಬೇಕಾಗಿ
ವಿನಂತಿಸುತ್ತೇವೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ. ಮಾನ್ಯರೇ, ತಮ್ಮ 18ರ ಪತ್ರದಲ್ಲಿ ನಮ್ಮ ಇಲಾಖೆಯಲ್ಲಿ ಖಾಲಿ ಇರುವ ಮೊದಲನೇ ದರ್ಜೆ, 2ನೇ ದರ್ಜೆ ಗುಮಾಸ್ತರ ಮತ್ತು ಬೆರಳಚ್ಚುಗಾರರ ಹುದ್ದೆಗಳು ಎಷ್ಟು ಖಾಲಿ ಇವೆ ಎಂಬುದಕ್ಕೆ ವಿವರಣಾ ಪಟ್ಟಿ ಕೇಳಿರುವುದು ಸರಿಯಷ್ಟೇ. ಈ ಬಗ್ಗೆ ಕರ್ನಾಟಕ ಲೋಕಸೇವಾ ಆಯೋಗದವರು ಕೇಳಿರುವ ಪತ್ರವನ್ನು ನಮ್ಮ ಗಮನಕ್ಕೆ ತಂದಿದ್ದೀರಿ. ಕನ್ನಡವೇ ರಾಜ್ಯದ ಆಡಳಿತ ಭಾಷೆಯಾಗಿದ್ದು, ಆಡಳಿತವು ಕನ್ನಡದಲ್ಲೇ ನಡೆಯಬೇಕಾಗಿರುವುದರಿಂದ ಈಗ ನಮ್ಮಲ್ಲಿರುವ ಬೆರಳಚ್ಚು ಯಂತ್ರಗಳ ಸಂಖ್ಯೆ ಎಷ್ಟು, ಮುಂದೆ ಎಷ್ಟು ಬೇಕಾಗುತ್ತವೆ ಎಂಬ ಅಂಶಕ್ಕೆ ಪ್ರತ್ಯೇಕ ವಿವರಣಾ ಪಟ್ಟಿಯನ್ನು ಕೇಳಿದ್ದೀರಿ. ತಾವು ಆದೇಶಿಸಿರುವಂತೆ ಹುದ್ದೆಗಳು ಎಷ್ಟು ಖಾಲಿ ಇವೆ ಎಂಬುದಕ್ಕೂ ಹೊಸದಾಗಿ ಕನ್ನಡ ಬೆರಳಚ್ಚು ಯಂತ್ರಗಳು ಎಷ್ಟು ಬೇಕಾಗುತ್ತವೆ ಎಂಬ ಅಂಶಕ್ಕೂ ಪ್ರತ್ಯೇಕ ವಿವರಣಾ ಪಟ್ಟಿಯನ್ನು ಇದರೊಂದಿಗೆ ಕಳುಹಿಸಿಕೊಟ್ಟಿದ್ದೇವೆ. ಆದಷ್ಟು ಬೇಗ ಖಾಲಿ ಇರುವ ಜಾಗಕ್ಕೆ ನೇಮಕಾತಿ ಮಾಡಲು ವಿನಂತಿ. ತಮ್ಮ ವಿಶ್ವಾಸಿ.